ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಲೂಪ್ ಚಿತ್ರದ ಸಹ ನಿರ್ಮಾಪಕ ಉಮೇಶ್ ಮಾತಾಡ್ತಾ ಇರೋದು. ಹಲೋ ನಮಸ್ತೆ, ನಾನು ಲೂಪ್ ಚಿತ್ರದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಹಲೋ ನಮಸ್ತೆ, ನಾನು ಅಪ್ಪುರಾಜ್. ಈ ಲೂಪ್ ಚಿತ್ರದಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಏನಂದರೆ ಈಗ ನಮ್ಮ ಯಶವಂತ್ ಅವರು ಒಂದು ಕತೆ ತೊಗೊಂಡು ಬಂದರು. ಈಗಿನ ಜನ್ರೇಷನ್ಗೆ ಒಂದು ಸಿನಿಮಾ ಮಾಡೋಣ ಬ್ರದರ್ ಬನ್ನಿ ಅಂತೆಲ್ಲ ಇದು ಮಾಡಿದ್ರು. ಮತ್ತು ಈಗಿನ ಜನ್ರೇಷನ್ಗೆ ಈ ಸಿನಿಮಾ ಕನೆಕ್ಟ್ ಆಗಿರೋದ್ರಿಂದ ಸ್ಟೋರಿ ಇದ್ದಿದ್ದರಿಂದ ನನಗೆ ಒಂಚೂರು ಗೊತ್ತಲ್ಲ, ಯೂತ್ಗೆ ಕನೆಕ್ಟ್ ಆಗ್ತು. ಅದಕ್ಕೆ ಮಾಡೋಣ ಅಂತ ಒಂದು ಇದು ಲೂಪ್ ಸಿನಿಮಾನ ತೊಗೊಂಡೆ, ಕೈಗೆ ಎತ್ಕೊಂಡೆ. ಅದು ಸಹ ನಿರ್ಮಾಪಕವಾಗಿ ಸ್ವಲ್ಪ ಸಪೋರ್ಟ್ ಮಾಡಿದ್ದೀನಿ. ಸರ್, ಕಾಸ್ಟಿಂಗ್ ಎಲ್ಲ ನೀವೇ ಇದು ಮಾಡಿದ್ದ ಅಥವಾ ನಿರ್ದೇಶಕರ ಜೊತೆ ನೀವು ಡಿಸ್ಕಸ್ ಮಾಡಿದ್ದ ಹೇಗೆ ಸರ್? ಇಲ್ಲ, ಈಗ ಯಶವಂತ್ ಅವರು ನಿರ್ದೇಶಕರು ನನ್ನ ಹತ್ರ ಬಂದಾಗಲೇ ಅವ್ರದ್ದು ಪ್ಲ್ಯಾನಿಂಗ್ಸ್ ಇತ್ತು. ಅವ್ರದ್ದು ಆಲ್ರೆಡಿ ಶೂಟಿಂಗ್ದು A to Z ಬಜೆಟ್ ವೈಸು, ಆಮೇಲೆ ಆರ್ಟಿಸ್ಟ್ಗಳು ಯಾರನ್ನು ಹಾಕೋಬೇಕಂತ ಎಲ್ಲ ವಿತ್ ಪ್ಲ್ಯಾನ್ ಬಂದಿದ್ರು. ನಮಗೆ ಅವ್ರ ವರ್ಕ್ ಸ್ಟೈಲಲ್ಲಿ ಇಷ್ಟ ಆಯ್ತಲ್ಲ. ಸೊ ಮತ್ತು ಆ್ಯಸ್ ಎ ಫ್ರೆಂಡಾಗಿ ತುಂಬ ವರ್ಷಗಳಿಂದ ಅವ್ರು ನೋಡಿದ್ದೀನಿ. ಸೊ ಅದರಿಂದ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಒಂದು ಹೀರೋ ಬಜೆಟಲ್ಲಿ ಒಂದು ನೀಟಾಗಿ ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತೇಳಿ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಕೈ ಜೋಡಿಸಿದ್ದೀನಿ. ಮೇಡಮ್, ಈಗ ನಿರ್ದೇಶಕರನ್ನು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ರು ಗಮನಿಸ್ತಾರೋ, ಹೇಳಿ ಮ್ಯಾಮ್, ಹೇಗೆ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಅವರು ಅಂದರೆ ಒಬ್ಬರು ಆರ್ಟಿಸ್ಟ್ ಇದ್ದರು, ಮಂಜುಳಾ ಅಂತ. ಅವರಿಗೆ ಅವರು ಪರಿಚಯ ಇದ್ದರು. ಸೊ ಅವರು ಹೀರೋಯಿನ್ ಸರ್ಚ್ ಮಾಡ್ತಾ ಇರುವಾಗ ನನ್ನ ಫೋಟೋಸ್ ನೋಡಿದರು, ಅವರಿಗೆ ಅದು ಓಕೆ ಆಯಿತು. ಸೊ ಹಾಗೆ ನಾನು ಎಂಟ್ರಿ ಆದೆ ನಮ್ಮ ಲುಕ್ ಮೂವಿಗೆ. ಸರ್, ಪೊಲೀಸ್ ಪಾತ್ರದಲ್ಲಿ ಮಿಸ್ತಾ ಇದ್ದೀರಾ. ಈಗ ನೀವು ಯಾವ ಥರ ಪೊಲೀಸ್ ಆಗಿರ್ತೀರಾ ಸರ್? ಸ್ಟ್ರಿಕ್ಟ್ ಆಗಿರ್ತೀರಾ ಅಥವಾ ಕ್ರಿಮಿನಲ್ ಆಗಿರ್ತೀರಾ? ಈ ಲೂಪ್ ಚಿತ್ರ ನಾನು ತುಂಬ ಖಡಕ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ ಮೇಡಮ್. ಇದರಲ್ಲಿ ಬಂದು ನಂದು ಫುಲ್ಲು ಸ್ಟ್ರಿಕ್ಟ್ ಆಗಿರುವಂಥ ಕ್ಯಾರೆಕ್ಟರ್ ಇದು. ಸೊ ಥ್ರೋಟ್ ಮೂವಿ ಫುಲ್ ಇನ್ವೆಸ್ಟಿಗೇಷನು ಆಮೇಲೆ ಇದರಲ್ಲೇ ಹೋಗುತ್ತೆ ಮೇಡಮ್. ಲೂಪ್ ಸಿನಿಮಾ ಪ್ರೇಕ್ಷಕರು ಏನಕ್ಕೆ ನೋಡ್ಬೇಕು ಸರ್? ಲೂಪ್ ಸಿನಿಮಾ ಈ ಪ್ರೇಕ್ಷಕರು ಏನಕ್ಕೆ ನೋಡಬೇಕಂತ ಒಳ್ಳೆ ಕ್ವಶನು. ಇದರಲ್ಲಿ ಕ್ರಿಕೆಟ್ ಬೆಟ್ಟಿಂಗು, ಗ್ಯಾಮ್ಲಿಂಗು, ಆಮೇಲೆ ಡ್ರಗ್ಸು, ಇದಕ್ಕೆ ತುಂಬ ಜನ ಎಡಿಟ್ ಆಗ್ತಾ ಇದ್ದಾವೆ ಇತ್ತೀಚೆಗೆ. ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಸೊ ಅದರಿಂದ ಜನಗಳನ್ನು ಹೇಗೆ ನಾವು ಆ ದುಶ್ಚಟಗಳಿಂದ ಆಚೆ ಕರ್ಕೊಂಡು ಬರಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ಮೆಸೇಜ್. ಇದನ್ನು ಖಂಡಿತವಾಗಿ ಎಲ್ಲ ಯೂತು ಆ್ಯಂಡ್ ಮಿಡಲ್ ಯೂತ್ ಎಲ್ಲ ನೋಡಬೇಕು ಅಂತ. ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಸರ್? ಲೂಪಿಂದ ಏನು ಮೆಸೇಜ್ ಹೋಗ್ತಾ ಇದೆ ಪ್ರೇಕ್ಷಕರಿಗೆ? ಲೂಪಿಂದ ನಿಮಗೆ ಏನು ಮೆಸೇಜ್ ಅಂದರೆ, ನಿಮಗೆ ಇದು ಬೆಟ್ಟಿಂಗ್ ಆಡುವಂಥಲ್ಲಿ ಮನೆ ಮಠಗಳನ್ನು ಕಳ್ಕೊತಾ ಇದ್ದಾವೆ. ಕ್ರಿಕೆಟ್ ಬೆಟ್ಟಿಂಗಲ್ಲಿ, ಆಮೇಲೆ ಕಸಿನೋ, ಗ್ಯಾಮ್ಲಿಂಗಲ್ಲಿ ತುಂಬ ದುಡ್ಡನ್ನು ಲಾಸ್ ಮಾಡ್ಕೋತವೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕುಟುಂಬ, ಫ್ಯಾಮ್ಲಿ ಆಗಲಿ ಎಲ್ಲ ರೋಡಿಗೆ ಬರ್ತಾ ಇದ್ದಾವೆ. ಸೊ ದುಡ್ಡು ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂಡು ಈ ಮಕ್ಕಳು ಲೈಕ್ ಮಿಡಲ್ ಏಜ್, ಆಮೇಲೆ ಯೂತು, ಯಂಗ್ ಜನ್ರೇಷನ್ನು ಡ್ರಗ್ಸಿಗೆ ತುಂಬ ಎಡಿಟ್ ಆಗ್ತಾ ಇದ್ದಾವೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಅದರಿಂದ ನಾವು ಅದನ್ನು ಕಲ್ತ್ರೆ ನಮಗೆ ಏನು ದುಶ್ಚಟಗಳು, ಆ ದುಶ್ಚಟಗಳಿಂದ ಕಲ್ತ್ರೆ ನಮಗೇನು ದುಷ್ಪರಿಣಾಮ ಬೀರುತ್ತೆ ನಮಗೆ ಹೆಲ್ತಿಗೆ ಆಗಲಿ, ನಮ್ಮ ಇನ್ ಫ್ಯೂಚರ್ಗೆ ಅಂತ ಅದರಿಂದ ಹೇಗೆ ಆಚೆ ಬರಬೇಕಂತ ಅದರಲ್ಲಿ ನೋಡ್ಬೇಕು. ನೀವು ಇದರಲ್ಲಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರುತ್ತೆ ಅಥವಾ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಆಗಿ ಇರ್ತೀರಾ? ಹೆಂಗೆ ಇರ್ತೀರಾ? ಇಲ್ಲ ಸರ್, ಯಾವ ಕ್ರಿಮಿನಲ್ಗೂ ನಾನು ಯಾವುದೋ ಆ್ಯಕ್ಟಿವಿಟೀಸ್ ನಾನು ಸಪೋರ್ಟಾಗಿ ಮಾಡಲ್ಲ. ಟೋಟಲ್ ಇದು ಅಗೇನೆಸ್ಟ್ ಆಗಿರ್ತೀನಿ. ತುಂಬ ಸ್ಟ್ರಿಕ್ಟಾಗಿ ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಿಸೋದು, ಹೇಗೆ ಸ್ಟಾಪ್ ಮಾಡಿಸೋದು ಅಂತ ನಾನು ಇದರಲ್ಲಿ ನನ್ನ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಸರ್. ಯಾವ್ದು ಪಾತ್ರ ಅಂದರೆ ನಿಮ್ಗೆ ಇವಾಗ ಪಾತ್ರ ಮಾಡಿದಿರಲ್ಲ ಸರ್, ಅದರಲ್ಲಿ ಯಾವುದೊಂದು ಕನೆಕ್ಟ್ ಆಗ್ಬೋದು ಪ್ರೇಕ್ಷಕರಿಗೆ? ಒಂದು ಸೆಂಟಿಮೆಂಟಲ್ ಸೀನ್ ಇದೆ ಮೇಡಮ್. ಅದು ಆ ಸೀನನ್ನು ತುಂಬ ಕನೆಕ್ಟಿವಿಟಿ ಆಗುತ್ತೆ. ಮಕ್ಕಳು ಹೇಗೆ ಡ್ರಗ್ಸ್ ತೊಗೊಂಡ್ಮೇಲೆ ಹೆಂಗೆ ಇದಾಗ್ತವೆ, ಎಷ್ಟು ಕಷ್ಟಪಡ್ತವೆ ಅನ್ನೋದು ಅದು ತುಂಬ ಸೆಂಟಿಮೆಂಟಲ್ ಆಗಿದೆ. ಆ ಸೀನು ತುಂಬ ಕನೆಕ್ಟ್ ಆಗುತ್ತೆ. ಓಕೆ ಸರ್, ಈಗ ಪೊಲೀಸ್ ಪಾತ್ರ ಅಂತ ನಿಮಗೆ ಬಂದಾಗ ಅಪ್ರೋಚ್, ಅಥವಾ ಇನ್ನೊಂದು ಯಾವುದೋ ಬೇರೆ ಪಾತ್ರ ನಿಮಗೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಾಗ ಒಪ್ಕೋತಿದ್ರ ಹೇಗೆ? ಎರಡೂ ಇಟ್ಟಾಗ ಮುಂದೆ ಒಪ್ಕೋತಿದ್ದೆ ಮೇಡಮ್, ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಇದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಇದ್ರಲ್ಲಿ ಸ್ಕೋಪ್ ಇದೆ. ಆಮೇಲೆ ನಮಗೆ ನಮ್ಮದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಗತ್ತಲ್ಲೇ ಇರಬೇಕಾಗುತ್ತೆ. ಅದನ್ನು ತುಂಬ ತೋರಿಸ್ಕೊಳುವಂಥ ಅವಕಾಶಗಳು ಇದರಲ್ಲಿ ತುಂಬ ಇದೆ. ಸೊ ಅದು ಒಪ್ಕೋತಾ ಇದೆ ಮೇಡಮ್. ಈಗ ಈ ಹಿಂದೆ ಟ್ರೈಲರ್ ಅಥವಾ ವಿಜುವಲ್ಸ್ ನಿಮ್ಮದು ನೋಡಿದಾಗ ನಿಮ್ಮ ಸುತ್ತಮುತ್ತಲಿರುವ ಜನ ಏನು ಹೇಳಿದ್ರು ಅಂತ? ತುಂಬ ಖುಷಿ ಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ. ಸೊ ಖುಷಿ ಪಟ್ಟಿದ್ದಾರೆ ಮೇಡಮ್. ಫ್ಯಾಮಿಲಿಯಲ್ಲಾಗಲಿ, ಫ್ರೆಂಡ್ಸ್ ಆಗಲಿ ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಓಕೆ ಸರ್, ಇವಾಗ ಈ ಸಿನಿಮಾದಲ್ಲಿ ನೀವು ಪೊಲೀಸ್ ಅಂತಂದ್ರೆ ಗಡ್ಡ ಇರಲ್ಲ, ಇದೆಲ್ಲ ಇರಲ್ಲ. ಈ ಸಿನಿಮಾದಲ್ಲಿ ವಿಭಿನ್ನವಾಗಿದೆ. ಏನು ಸರ್ ಸ್ಪೆಷಲ್ ಕ್ಯಾರೆಕ್ಟರ್? ಆ ಜನಗಳ ಮಧ್ಯೆ ನಾವು ಹೋಗಿ ಅವ್ರ ಟೈಪ್ ಇದ್ದು ಅದನ್ನು ಹೇಗೆ ನಡೀತಿದೆ ಅಂತ ತಿಳ್ಕೋಬೇಕು. ಸೊ ಅದಕ್ಕೋಸ್ಕರ ಇದು ಗೆಟಪ್ ಎಲ್ಲ ಅಲ್ಲಿ ಇರ್ತೇನೆ ಸರ್. ಮೇಡಮ್ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ? ಮಾಡರ್ನ್ ಹೀರೋಯಿನ್ ಅಥವಾ ಹಳ್ಳಿ ಹುಡುಗಿನ? ಯಾವ ಥರ? ಹಳ್ಳಿ ಥರ ಅಲ್ಲ, ಮಾಡರ್ನ್ ಆಗಿ. ಬಟ್ ನಿಜವಾಗಿ ಹೇಳಬೇಕಂದ್ರೆ ಪ್ರತಿಯೊಬ್ಬ ಹುಡುಗರು
ಈ ಥರ ಗರ್ಲ್ ಫ್ರೆಂಡ್ ಬೇಕು ಅಂತ ಅನ್ಕೋತಾರೆ. ಯಾಕೆಂತಂದರೆ ಅವನಿಗೆ ಸಪೋರ್ಟ್ ಮಾಡ್ತಾಳೆ. ಅಂದರೆ ಅವ್ನು ಏನು ಮಾಡ್ತಾನೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಪ್ರತಿಯೊಂದರಲ್ಲಿ ಅವ್ನು ಏನೇನೇನು ಲಾಸ್ ಆಗ್ತಿದ್ದಾನಂದರೆ, ಅಂದರೆ ಇವಳು ಅಂದರೆ ದುಡ್ಡು ಹಾಕ್ತಾ ಇರ್ತಾಳೆ ಅವನ ಅಕೌಂಟ್ಗೆ. ಅವನಿಲ್ಲ ನನ್ನ ಇಷ್ಟು ಪ್ರಾಬ್ಲಮ್ ಇದೆ ಅಂತಂದಾಗ ಇವಳು ಅವನ ಕಷ್ಟಕ್ಕೆ ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಹೇಳಿದ್ದು ಈ ಥರ ಗರ್ಲ್ ಫ್ರೆಂಡ್ ಬೇಕು ಅನ್ನೋ ಥರ. ಅಂದರೆ ಇವಾಗ ಗೊತ್ತಲ್ಲ ನಿಮಗೆ, ಗರ್ಲ್ ಫ್ರೆಂಡ್ ಅಂತಂದರೆ ಹುಡುಗರು ಆಲ್ಮೋಸ್ಟ್ ಲಾಸ್ ಆಗ್ತಾರೆ, ಎಲ್ಲಿ ಹೋದರೂ ಅವ್ರು ಖರ್ಚು ಮಾಡ್ತಾರೆ, ಆ ಒಂದು ಈ ಥರ ಇದೆ ಜನರ ಮೈಂಡಲ್ಲಿ. ಬಟ್ ಈ ಮೂವಿಲಿ ಕ್ಯಾರೆಕ್ಟರೇ ಡಿಫ್ರೆಂಟ್ ಆಗಿದೆ. ಇವಳು ಸಪೋರ್ಟ್ ಮಾಡ್ತಾ ಇರ್ತಾರೆ ಹೀರೋಗೆ. ಅಂದ್ರೆ ಹೀರೋ ದಂಧೆ ಮಾಡೋದಕ್ಕೆ ನೀವು ಇಂಡೈರೆಕ್ಟ್ ಆಗಿ ಇಲ್ಲ, ಅವಳಿಗೆ ಗೊತ್ತಿರಲ್ಲ, ಅವಳಿಗೆ ಅವ್ನು ಏನು ಮಾಡ್ತಾ ಇದ್ದಾನೆ. ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಡ್ತಾ ಇರ್ತೀರಾ? ಬಟ್ ಅವನು ಲಾಸ್ ಅಲ್ಲಿ ಇರ್ತಾನೆ, ಈ ತರ ಏನೋ ಪ್ರಾಬ್ಲಮ್ ಅಂತ ಸುಳ್ಳು ಹೇಳ್ಕೊಂಡಿರ್ತಾನೆ. ಸೊ ಇವಳು ಸಪೋರ್ಟ್ ಮಾಡ್ತಾ ಇರ್ತಾಳೆ. ಸೊ ಒಂದು ಮುಗ್ಧವಾದ ಹುಡುಗಿ ಅದು ಒಂಥರ. ಉಮೇಶ್ ಸರ್, ಈಗ ಹೇಳಿ ಹೇಳಿ ಹೇಳಿ. ಸರ್, ಈಗ ನೀವು ಸಿನಿಮಾ ಒಂದಷ್ಟು ಜನಕ್ಕೆ ಲೂಪ್ ಅನ್ನೋದ್ರ ಬಗ್ಗೆ ಒಂದಷ್ಟು ಅರ್ಥ ಗೊತ್ತಿಲ್ಲ. ಈಗ ಲೂಪ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದನ್ನ ಹೇಗಿನ ಜನ ಅರ್ಥ ಮಾಡ್ತೀವಿ? ಮೇಡಮ್, ಈಗ ಲೂಪ್ ಅಂದರೆ ಒಂಥರ ಹೆಂಗೆ ಅಂದರೆ ರಿಪಿಟೇಷನ್ ಥರ ಲೂಪ್ ಆಗ್ತಾ ಇರ್ತೀವಿ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಸಿನಿಮಾದಲ್ಲೂ ಕೂಡ ಒಂದು ಹೀರೋಗೆ ಒಂದು ರಿಪಿಟೇಷನ್ ಥರ ಅವ್ನು ಕಾಡ್ತಾ ಇರುತ್ತೆ. ಸೊ ಆ ರಿಲೇಟೆಡ್ ಲೂಪ್ ಕನೆಕ್ಟ್ ಆಗಿರುತ್ತೆ ಆ ಸ್ಟೋರಿಗೆ. ಸೊ ಆ ಥರ ಕನೆಕ್ಟ್ ಮಾಡ್ಕೋಬೋದು. ನಾನು ರಿಪಿಟೇಷನ್, ಲೂಪ್ ಅಂದರೆ ರಿಪೀಟ್ ಆಗೋದೆ. ಜಾಸ್ತಿ ಏನು ಕಂಟೆಂಟ್ ಇರುತ್ತೆ ಸರ್ ಸಿನಿಮಾದಲ್ಲಿ? ಅಲ್ಲ, ಸಿನಿಮಾದಲ್ಲಿ ಹೆಂಗೆ ಅಂದರೆ ಈಗಿನ ಡ್ರಗ್ಸ್ ರಿಲೇಟೆಡು, ಆಮೇಲೆ ಕೆಸಿನೋ, ಇದೆಲ್ಲ ಅಂದರೆ ಈಗಿನ ಯೂತ್ಸ್ಗಳು ಹೆಂಗೆ ದುಡ್ಡನ್ನ ಖರ್ಚು ಮಾಡಿ ಯಾಮಾರ್ತಿದ್ದಾರೆ, ಫ್ಯಾಮಿಲಿಗಳು ಹೆಂಗೆ ಅದನ್ನೇ ಹೇಳ್ತಾರಲ್ಲ, ಕಳ್ಕೊತಾ ಇದ್ದಾರೆ. ಸೊ ಈ ಥರ ಎಲ್ಲ ನಡೀತಾ ಇರೋದನ್ನೇ ನಾವು ಸಿನಿಮಾದಲ್ಲಿ ಕೂಡ ತೋರಿಸಿದ್ದೀವಿ. ಬಟ್ ಲಾಸ್ಟಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಅದಂತೂ ಮೆಸೇಜ್ ಅಂತೂ ಇಡೀ ಕನ್ನಡ ಜನತೆಗೆ ಅದೊಂಚೂರು ಕನೆಕ್ಟ್ ಆಗುತ್ತೆ. ಸೊ ನಾಳೆ ಈಗ ರಿಲೀಸ್ ಆಗ್ತದೆ ಸಿನಿಮಾ ಲೂಪ್, ನಿಮ್ಗೆ ಎಷ್ಟು ವಿಶೇಷ ಅನಿಸ್ತಿದೆ ಸರ್? ಹಾಗೆ ನಿಮ್ಮ ವಯಸ್ಸು ನಿಮ್ಮದು ಹೇಗೆ ಪ್ರಮೋಷನ್ಸ್ ಎಲ್ಲ ನಡೀತದೆ? ಮೇಡಮ್, ಈಗ ನಾಳೆ ಸಿನಿಮಾ ರಿಲೀಸ್ ಆಗ್ತಾರೋದ್ರಿಂದ ನಿಮ್ಗೆ ಗೊತ್ತು ಟೈಮ್ ಲಿಮಿಟ್ ಕಮ್ಮಿ ಇದೆ. ಸೊ ಆದಷ್ಟು ಪುಷ್ ಮಾಡ್ತಾ ಇದ್ದೀವಿ. ಪಬ್ಲಿಸಿಟಿ ಆಗಲಿ, ಕೆಲವು ಥಿಯೇಟರ್ಸ್ ಎಲ್ಲ ಆಲ್ಮೋಸ್ಟ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ. ಗಾಡ್ ಗ್ರೇಸ್ ಕನ್ನಡ ಜನತೆ ಕೈ ಹಿಡಿತಾರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ನಿಮಗೆ ಇದು ಸಿನಿಮಾನ ಕುಟುಂಬ ಸಮೇತರಾಗಿ ನೋಡ್ಬೋದಾ ಅಥವಾ ಯಂಗ್ ಜನರೇಷನ್ ಹುಡುಗರು ಮಕ್ಕಳು ಈ ತರ ನೋಡುವಂತ? ಖಂಡಿತವಾಗಿ ಕುಟುಂಬ ಸಮೇತ ನೋಡಲಿ, ಕುಟುಂಬ ಸಮೇತವಾಗಿ ಬಂದು ನೋಡಬೇಕು. ಅಥವಾ ಯಂಗ್ ಜನ್ರೇಷನ್ನು, ಮಿಡಲ್ ಏಜ್ ಯಂಗ್ ಜನ್ರೇಷನ್ನು ಪ್ರತಿಯೊಬ್ಬರು ನೋಡುವಂಥ ಮೂವಿ ಸರ್. ಇದರಲ್ಲಿ ಯಾವುದೇ ಆದಂಥ ಕುಟುಂಬ ಜೊತೆ ಕೂತ್ಕೊಂಡು ಶೈ ಆಗುವಂಥ ಯಾವುದೇ ಸೀನ್ ಇಲ್ಲ. ಕುಟುಂಬ ಜೊತೆ ಕೂತ್ಕೊಂಡು ನೋಡಿದ್ರೆ ಅಲ್ಲಿ ಇನ್ನೂ ತಿಳುವಳಿಕೆ ಬರುತ್ತೆ. ತಮ್ಮ ಮಕ್ಕಳಿಗೆ ಅದನ್ನ ಹೇಳ್ಬೋದು ಅಂತ ಅವ್ರಿಗೆ ಪೇರೆಂಟ್ಸ್ಗೆಲ್ಲ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಮೇಡಮ್, ನೀವು ಈ ತರ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ? ಅಂದರೆ ನನಗೆ ಇದು ಒಳ್ಳೆ ಮೆಸೇಜ್ ಇದೆ ಅಂತ ನನಗೆ ಅನ್ನಿಸ್ತು. ಅಂದರೆ ಈಗ ಎಲ್ಲ ಮೂವಿಲಿ ಆ ಥರ ಮೆಸೇಜ್ ಬರಲ್ಲ, ತುಂಬ ವಿಭಿನ್ನವಾದ ಪಾತ್ರ ಕೂಡ ನನಗೆ ಅಂತ ಅನ್ನಿಸ್ತು. ಸೊ ಹಾಗೆ ಒಪ್ಕೊಂಡು. ಈ ಹಿಂದೆ ನಿಮ್ಮದು ಕೂಡ ಒಂದು ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ತುಂಬ ವಿಭಿನ್ನ ಪಾತ್ರ ಮಾಡಿದ್ರಿ, ಅದಕ್ಕೆ ತುಂಬ ಒಳ್ಳೆ ಪ್ರಶಂಸೆ ಬಂತು. ಈ ಸಿನಿಮಾದಲ್ಲಿ ಆ ಥರ ಎಕ್ಸ್ಪೆಕ್ಟ್ ಮಾಡಬಹುದು? ಅದು ಬೇರೆ ಥರ, ಇದು ಬೇರೆ ಥರ. ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಟಿಂಗ್ ವೈಸ್ ಆ ಥರ ಇಲ್ಲ. ಇದು ಹೇಳ್ದಲ್ಲ, ಒಂಥರ ಮುಗ್ಧ ಪಾತ್ರ. ಅಂದರೆ ನಂಬಿರ್ತಾಳೆ ಹೀರೋನ, ಅವನೇನು ಒಳ್ಳೇದು ಕೆಲಸ ಮಾಡ್ತಿರ್ತಾನೆ ಅಂತ. ಆ ಥರ ಒಂದು ಕ್ಯಾರೆಕ್ಟರ್ ಇದರಲ್ಲಿ. ಅಂದರೆ ತುಂಬ ವಿಭಿನ್ನವಾಗಿಯೂ ಇಲ್ಲ. ಓಕೆ ಸರ್, ನಿಮ್ಗೆ ಈಗಿನ ಜನರೇಷನ್ ಏನು ಕೇಳ್ತಾ ಇದೆ ಸಿನಿಮಾ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸಿನಿಮಾ ರಂಗದಲ್ಲಿ ಇದ್ದೀರಾ, ಆಸ್ ಅ ಪ್ರೊಡ್ಯೂಸರ್ಗೂ ಇದು ಹೇಳಿದ ಕ್ವಶನ್. ಸೊ ಈ ಒಂದು ಲೂಪ್ ಅನ್ನೋ ಮುಖಾಂತರ ಒಂದು ಅಡಿಕ್ಟ್ ಆಗುವಂಥ ಜನರೇಷನ್ ಅಡಿಕ್ಟ್ ಆಗುವಂಥ ಒಂದಷ್ಟು ವಿಷಯ ಹೇಳ್ತಿದ್ದೀರಾ. ಇದು ಎಷ್ಟು ಜನಕ್ಕೆ ತಲುಪಬಹುದು ಅನಿಸುತ್ತೆ ಸರ್ ನಿಮಗೆ? ಪ್ರತಿಯೊಬ್ಬರಿಗೂ ತಲುಪುತ್ತೆ ಮೇಡಮ್. ಇದು ಇದಕ್ಕೆ ಅಡಿಕ್ಟ್ ಆಗಿರುವಂಥ ಗ್ಯಾಮ್ಲಿಂಗು, ಬೆಟ್ಟಿಂಗ್ ಅಡಿಕ್ಟ್ ಆಗಿರುವಂಥ ಜನಕ್ಕೆ ಆಲ್ಮೋಸ್ಟ್ ಕಳ್ಕೊಂಡಿರ್ತವೆ. ಸೊ ಅವ್ರಿಗೆ ತುಂಬ ರೀಚ್ ಆಗುತ್ತೆ. ಅವ್ರಿಗೆ ಒಂದು ಸಲ ರೀಕಾಲ್ ಆಗಿಬಿಡುತ್ತೆ ಅವ್ರ ಲೈಫು. ನಾವು ಇದನ್ನು ಮೊದಲೇ ಬಂದಿದ್ರೆ, ಇದ್ರ ನಮಗೆ ತಿಳುವಳಿಕೆ ಆಗ್ತಾ ಇತ್ತು, ಈ ಮೂವಿಯನ್ನು ಮೊದಲೇ ಬಂದುಬಿಟ್ಟಿದ್ರೆ ಇದರಿಂದ ನಾವು ಸ್ವಲ್ಪ ಕಲಿತಾ ಇದ್ವಿ ಅಂತ ಅವ್ರಿಗೆ ಖಂಡಿತವಾಗಿ ಅನಿಸುತ್ತೆ ಮೇಡಮ್. ಅಂದರೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತಾ ಇನ್ನು ಹಿಂದೆ? ಯಾಕೆ ತುಂಬ ಅದು ಒಂದು 10 years ಬ್ಯಾಕೇ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಯಾಕಂದರೆ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈ ನಮ್ಮ ಡಿಪಾರ್ಟ್ಮೆಂಟಿಂದಾಗಲಿ, ಕ್ರಿಕೆಟ್ ಬೆಟ್ಟಿಂಗ್ ಆಗಿ ತುಂಬ ಕಂಟ್ರೋಲ್ ಆಗಿದೆ. ಅದೇ ಮೊದಲು ಹಾಗಿದ್ದಿದ್ದಿಲ್ಲ, ತುಂಬ ಇತ್ತು ಮೇಡಮ್ ಆ ಟೈಮಲ್ಲೆಲ್ಲ. ಆವಾಗಲೇ ಏನಾದರೂ ಬಂದಿತ್ತಂದರೆ ಎಷ್ಟೋ ಕುಟುಂಬಗಳು ಉಳಿತಾ ಇದ್ವು, ಎಷ್ಟೋ ಜನ ತಮ್ಮದು ಲೈಫ್ ಕಳ್ಕೊತಾ ಇದ್ದಿದ್ದಿಲ್ಲ, ದುಡ್ಡನ್ನು ಲಾಸ್ ಮಾಡ್ಕೋತಾ ಇದ್ದಿದ್ದಿಲ್ಲ. ಸೊ ಇದು ತುಂಬ ಮೊದಲೇ ಬರಬೇಕಾಗಿತ್ತು. ಬಟ್ ಇವಾಗ ಬಂದಿದೆ. ಇನ್ಮೇಲೆ ಆದರೂ ಜನ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಕೊಳ್ಳಿ ಅಂತ ಇವಾಗ ನೋಡಬೇಕು ಜನ. ಸರ್, ನಿಮ್ಮ ಬದಲಿಕೆ ಅಂದರೆ ಪ್ರೊಡಕ್ಷನಲ್ಲಿ ಒಂದಷ್ಟು ಹೊಸ ಕಲಾವಿದರು ಕೂಡ ನೀವು ಅವಕಾಶ ಪಡ್ತಾ ಇರ್ತೀರಾ. ಸೊ ಲೂಪ್ ಸಿನಿಮಾ ಕೂಡ ಹಾಗೆ, ಅದ್ರ ಬಗ್ಗೆ ನೀವು ಹೇಳೋಣ. ಏನಂದರೆ ಈಗ ಪ್ರೊಡಕ್ಷನ್ ಮಾಡಿ ನಾನು ಆಲ್ರೆಡಿ 3 ಸಿನಿಮಾ
ಮಾಡಿದ್ದೀನಿ, ನಿಮ್ಗೆ ಗೊತ್ತು. ಫಸ್ಟ್ ಸಿನಿಮಾನು ಒಂದು ಒಳ್ಳೆ ಬಜೆಟ್ ಹಾಕಿ ಮಾಡಿದ್ದೀನಿ. ಇದು 2ನೇ ಸಿನಿಮಾ, ಬಟ್ ರಿಲೀಸ್ ಆಗ್ತಿರೋದು ಇದೇ ಫಸ್ಟು. ಸೊ ಈಗ ನಮ್ಮ ಪ್ರೊಡಕ್ಷನ್ ಹೆಂಗೆ ಅಂದರೆ ಆದಷ್ಟು ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ನಾನು ಇಂಡಸ್ಟ್ರಿ ಇರೋದ್ರಿಂದ ನಾನು ಪ್ರತಿಯೊಬ್ಬರದ್ದು ಕಷ್ಟ ನೋವುಗಳು ಗೊತ್ತು, ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಇದು ಈ ಪ್ರೊಡಕ್ಷನಿಂದ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಇದು ಇಟ್ಕೊಂಡಿದ್ದೀನಿ. ಖಂಡಿತ ನೋಡೋಣ. ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ಸರ್ ಅದ್ರ ಜೊತೆ, ಅಥವಾ ಈ ಫಸ್ಟ್ ಈ 3 ಸಿನಿಮಾ ರಿಲೀಸ್ ಆಗಿ ಅಂತ ಇದ್ದೀರಾ? ಇಲ್ಲ, ಈಗ ಪ್ರೊಡಕ್ಷನ್ ಮಾತುಕತೆಗಳು ನಡೀತಾ ಇದೆ, ಸ್ಟೋರಿಗಳು ಇವೆಲ್ಲ. ಸೊ ಒಂದು ನೀಟಾಗಿ ಒಳ್ಳೆ ಕತೆ ಸಿಕ್ಕರೆ ಇನ್ನೊಂದು ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀನಿ, ಇನ್ನೊಂದು ಸಿನಿಮಾ ಮಾಡೋಣ ಅಂತ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ, ಮಾತುಕತೆ ನಡೀತಾ ಇದೆ. ಸೊ ಇದಾದಮೇಲೆ ಫಸ್ಟ್ ಈ ಸಿನಿಮಾಗಳು ಒಂದೊಂದು ಬೈ ರಿಲೀಸ್ ಮಾಡ್ಕೊಂಡು ಹೋಗ್ತೀನಿ. ಇದಾದ ನೆಕ್ಸ್ಟ್ ಸಿನಿಮಾ ಕೈ ಹಾಕ್ತೀನಿ. ಸರ್, ನಿಮ್ಮ ಶೂಟಿಂಗ್ ಟೈಮಲ್ಲಿ ಏನಾದರೂ ಮರೆಯಲಾಗದ ಘಟನೆಗಳು ಏನಾದರೂ ನಡೆದಿದೆ? ಇಂಟ್ರೆಸ್ಟಿಂಗ್ ಏನಾದರೂ ಇದೆಯಾ? ಇಂಟ್ರೆಸ್ಟಿಂಗ್ ಅಂದರೆ ಲೈಕ್ ಫನ್ನಿಯಾಗಿ ನಡೀತಾ ಇತ್ತು, ಬಟ್ ಸೀನ್ಸ್ ನನಗೆ ತುಂಬ ಕನೆಕ್ಟಿವಿಟಿ ಆಗಿದೆ ಸರ್. ಸೆಂಟಿಮೆಂಟಲ್ ಸೀನು, ತಂದೆ ತಾಯಿಗಳು ಅಳೋದು, ಅದೊಂದು 2-3 ಸೀನ್ ಇದೆ ಸರ್. ಅದು ತುಂಬ ನನಗೆ ಕನೆಕ್ಟಿವಿಟಿ ಆಗಿದೆ. ಇದೇ ನಿಜ ಜೀವನದಲ್ಲಿ ಇದೇ ಟೈಪ್ ಆಗಿರುತ್ತಲ್ವಾ ಅಂತ ಆಗಿದೆ ಸರ್. ಅದೇನು ಸನ್ನಿವೇಶಗಳು ಹೇಳ್ಬೋದು? ಸನ್ನಿವೇಶ ಹಂಗೆ ಹೇಳೋಕ್ಕಾಗಲ್ಲ ಸರ್, ಸುಮ್ಮನೆ. ಸೊ ನಾಳೆ ಒಂದಿನ, ಇವತ್ತು ಒಂದಿನ ಬಿಟ್ಟರೆ ನಾಳೆ ಕರ್ನಾಟಕ ರಾಜ್ಯದಾದ್ಯಂತ ಗೊತ್ತಾಗ್ಬಿಡುತ್ತೆ. ಸೊ ಅದು ಸರ್, ಈಗ ನಿಮ್ಮ ಪೊಲೀಸ್ ಪಾತ್ರದಲ್ಲಿ ಸಿನಿಮಾದಲ್ಲಿ ಮಾಡಿದ್ದೀರಲ್ವಾ, ಈಗ ಈಗಿನ ಜನ್ರೇಷನ್ ಹುಡುಗರಿಗೆ ಅಥವಾ ಜನ್ರೇಷನ್ಗೆ ಅಚ್ಚು ಉಳಿಯುತ್ತೆ ಸರ್ ಆ ಪಾತ್ರ? ಖಂಡಿತವಾಗಿ ಉಳಿಯುತ್ತೆ ಮೇಡಮ್. ಯಾಕಂದರೆ ಅದನ್ನು ಹೇಗೆ ಸ್ಟಾಪ್ ಮಾಡ್ತೇನೆ ಆ ಮನುಷ್ಯ ಇನ್ಸ್ಪೆಕ್ಟರ್ ಬಂದು, ಅದರಿಂದ ನಿಮ್ಗೆ ಏನೇನು ಕಷ್ಟಗಳು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತವೆ ಆ ಕ್ಯಾರೆಕ್ಟರ್ ಬಂದು. ಸೊ ಖಂಡಿತವಾಗಿ ಅದು ಉಳಿಯುತ್ತೆ ನಿಮ್ಗೆ ಖಂಡಿತವಾಗಿ ನನಗೆ ಹೋಪ್ಸ್ ಇದೆ ಮೇಡಮ್. ಸರ್, ಇನ್ನು ಯಾರ್ಯಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ ತುಂಬ ಜನ ಕಲಾವಿದರಿದ್ದಾರೆ, ಬಟ್ ಆಲ್ಮೋಸ್ಟ್ ನಾವು ಥಿಯೇಟರ್ ಆರ್ಟಿಸ್ಟ್ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿರೋದು. ಈಗ ನಮ್ಮ ಮಿಮಿಕ್ರಿ ಗೋಪಿ ಸರ್ ಇದ್ದಾರೆ, ಆಮೇಲೆ ಮಂಜುಳಾ ಅರಸ್ ಅಂತಿದ್ದಾರೆ, ಇನ್ನು ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಯಾರು ಸುಮಾರು ಜನ ಕಲಾವಿದರುಗಳು ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಎಲ್ಲ ಮಾಡಿದ್ರು. ಮ್ಯೂಸಿಕ್ಕು ನಮ್ಮ ಸಂತೋಷ್ ಜೋಶ್ವಾ ಅಂತ ಸುಮಾರು ಸಿನಿಮಾ, ಒಂದು 4-5 ಸಿನಿಮಾ ಮಾಡಿದರು. ಅವರು ಹೆಂಗೆ ಸೊ ನಮ್ಮ ಟೀಮ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ರು. ತುಂಬ ಸಾಂಗ್ಗಳು ಕೊಟ್ಟಿದ್ದಾರೆ. ಆಲ್ರೆಡಿ ನಾವು 3 ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ A2 ಮ್ಯೂಸಿಕಲ್ಲಿ. ತುಂಬ ಚೆನ್ನಾಗಿದೆ ಸಾಂಗ್ಸ್ಗಳು ಕೂಡ. ನೀವು ಸಿನಿಮಾದಲ್ಲಿ ಒಳ್ಳೆ ಕನೆಕ್ಟ್ ಆಗುತ್ತೆ ಸಾಂಗ್ಸ್ಗಳು. ಪ್ರತಿಯೊಂದು ಸೀನ್ಗೂ ಸೀಕ್ವೆನ್ಸ್ಗೂ ಕನೆಕ್ಟ್ ಆಗುತ್ತೆ ಸಾಂಗ್ಗಳು. ಲಿರಿಕ್ಸ್ ಕೂಡ ಚೇತನ್ ಸರ್. ಲಿರಿಕ್ಸ್ ಮತ್ತು ನಮ್ಮ ಸಿನಿಮಾದ ಲಿರಿಕ್ಸು ನಮ್ಮ ಬರ್ಜರ್ ಚೇತನ್ ಸರ್ ಮಾಡಿದ್ದಾರೆ, ಬರೆದುಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಈ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ರೆಕಾರ್ಡಿಂಗ್ ಆಗಲಿ, ಮ್ಯೂಸಿಕ್ಸ್ ಆಗಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಈಗ ಯೂಟ್ಯೂಬಲ್ಲಿ ಎಲ್ಲ ಆಗಿದೆ, ರಿಲೀಸ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಮೇಡಮ್, ನಿಮಗೆ ಹೊಸ ಕಲಾವಿದರ ಜೊತೆ ಆಕ್ಟಿಂಗ್ ಮಾಡಿದ ಅನುಭವ ಇದೆ? ಅವರು ಶಶಿ ಸರ ನನಗೇನು ಹೊಸಬ್ರಂತ ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಅವ್ರು ಆ್ಯಕ್ಟಿಂಗ್ ಮಾಡೋದು. ಓಕೆ, ನೋ ಪ್ರಾಬ್ಲಮ್, ಎಲ್ಲ ಚೆನ್ನಾಗಾಗಿದೆ. ಸರ್, ನಿಮಗೆ ನೀವು ತುಂಬ ಚಿತ್ರಗಳನ್ನು ಮಾಡಿದ್ದೀರಾ. ಈ ಚಿತ್ರದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ ಹೊಸ ಕಲಾವಿದರು ಇದ್ದಾರೆ. ನಿಮಗೆ ಹೇಗಾಯಿತು ಸರ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ? ಚೆನ್ನಾಗಿ ಅನಿಸುತ್ತೆ ಸರ್. ಆ ಟೈಪ್ ಏನು ನನಗೆ ಹಾಗೇನೆ ಇದು ಆಗಲಿಲ್ಲ. ಸೊ ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಸೊ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಚೆನ್ನಾಗಿ ಮಾಡಿದ್ದೀವಿ ಸರ್. ಆ ಟೈಪ್ ಯಾವ ಮೇಲಿಂದ ಹಾಗೇನಿದೆಯಿಲ್ಲ. ಹೇಳ್ಕೊಡ್ತಾ ಇದ್ದಾರೆ ಅಯ್ಯೋ ಇನ್ನೂ ಇಲ್ಲ ಮೇಡಮ್, ನಮಗೂ ಇನ್ನೂ ಕಲಿಯೋಕ್ಕೆ ತುಂಬ ಇದೆ. ನಾವು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವ್ರ ಕಡೆ ಅವ್ರದ್ದೇ ಆದಂಥ ಒಂದು ಕಲೆ ಇರುತ್ತೆ. ಅದನ್ನು ನೋಡ್ಕೊಂಡು ನಮಗೂ ಕಲಿಯೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊತೀನಿ ಮೇಡಮ್. ಸರ್, ಓವರಾಲ್ ಆಗಿ ಲುಕ್ಸ್ ಎಷ್ಟು ಸ್ಪೆಷಲ್ ಅಂತ? ತುಂಬ ಸ್ಪೆಷಲ್ ಮೇಡಮ್. ಬಿಕಾಸ್ ಇದು ಬ್ಯಾಡ್ ಆ್ಯಕ್ಟಿವಿಟೀಸ್ಗೆ ಅದನ್ನು ಮೆಸೇಜ್ ಕೊಡೋಕ್ಕೆ ತುಂಬ ಇಂಪಾರ್ಟೆಂಟ್ ಮೇಡಮ್. ಇದು ತುಂಬ ಚೆನ್ನಾಗಿದೆ. ನಿಮಗೆ ಎಷ್ಟು ಸ್ಪೆಷಲ್? ತುಂಬ ಚೆನ್ನಾಗಿ, ಅಂದರೆ ಒಳ್ಳೆ ಮೆಸೇಜ್ ಇದೆ ತಾನೆ. ಈಗ ಲೋನ್ ತೆಕೊಳ್ಳೋರು, ಅಂದರೆ ಲೋನ್ ಆ್ಯಪ್ ಎಲ್ಲ ಇದೆ, ಅಂಥವ್ರಿಗೆ ಕೂಡ ಒಳ್ಳೆ ಮೆಸೇಜ್ ಇದೆ. ಎಲ್ಲ ರೀತಿಯದು ಅಂಶಗಳು ಇದರಲ್ಲಿ ಇದೆ. ಸರ್, ಬರೀ ಸಿನಿಮಾದಲ್ಲಿ ಈ ಥರ ಬ್ಯಾಡ್ ಇರುವಂಥದ್ದು ಅಥವಾ ಜನ್ರೇಷನ್ ಅಡಿಕ್ಟ್ ಆಗುವಂಥ ಇರುವಂಥ ಅಷ್ಟೇ ಅಂಶಗಳಿದೆಯಾ, ಅಥವಾ ಬೇರೆ ಏನಾದರೂ ಹೇಳಬಹುದು? ಇಲ್ಲ, ಈಗಿನ ಜನ್ರೇಷನ್ ಏನು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದನ್ನೇ ನಾವು ತೋರಿಸಿರೋದು. ಸೊ ಸಿನಿಮಾ ನೋಡಿದಾಗ ಅದನ್ನ ಹೆಂಗೆ ಬಿಡಬೇಕು, ಅದರಿಂದ ಏನು ಲೈಫ್ ಹಾಳಾಗುತ್ತೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಎಂಡ್ ಮಾಡಿದ್ದೀವಿ. ಬಟ್ ಅದರಿಂದ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ. ಬ್ಯಾಡ್ ಆ್ಯಕ್ಟಿವಿಟೀಸ್ ಏನಂದ್ರೆ ಈಸಿಯಾಗಿ ಕಲ್ತು ಬಿಡ್ತಾರೆ. ಅದನ್ನು ಬಿಡಿಸೋಕ್ಕೆ ಅದರಿಂದ ಎಷ್ಟು ತಂದೆ ತಾಯಿಗಳು ಕಷ್ಟಪಡ್ತಾರೆ ಅನ್ನೋದನ್ನು ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಇದನ್ನು ದಯವಿಟ್ಟು ಎಲ್ಲ ಯೂತ್ಗಳು ಬಂದು ನೋಡಲಿ. ಆವಾಗ ಅವ್ರ ತಂದೆ ತಾಯಿಗಳು ಪಡೋ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ತಂದೆ ತಾಯಿಗಳು ಮಕ್ಕಳಿಗೆ ಏನೇ ಹೇಳಿದ್ರು ಅದನ್ನು ತಿಳ್ಕೊಳ್ಳೋಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಸೊ ಇದನ್ನು ನೋಡಿದ್ರೆ ಅವ್ರದ್ದು ತಂದೆ ತಾಯಿಗಳು ಒಂದು 50% ವರ್ಕನ್ನು ನಾವು ಮಾಡಿದ್ದೀವಿ ಅಂತ ನಮಗೆ ಫೀಲ್ ಆಗುತ್ತೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಜನರೇಷನ್ ಚೇಂಜ್ ಆಗುತ್ತೆ ಅನ್ಸುತ್ತಾ ಸರ್? ಖಂಡಿತ ಅವರು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಅದನ್ನು ಬಿಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ಖಂಡಿತವಾಗಿ ಇದು ರೀಚ್ ಆಗುತ್ತೆ ಸರ್.
ಸರಿ ಸರ್, ಓಕೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? 8ನೇ ತಾರೀಕು ಲೂಪ್ ಮೂವಿ ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಇದನ್ನು ವೀಕ್ಷಿಸಿ ಈ ಮೂವಿನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು. ಲೂಪ್ ಮೂವಿ ಯೂತ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಮೂವಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಲೂಪ್ ಸಿನಿಮಾ ಈಗಿನ ಜನ್ರೇಷನ್ಗೆ, ಈಗಿನ ಯೂತ್ಸ್ಗೆ, ಈಗಿನ ಹುಡುಗರಿಗೆ ಎಲ್ಲರಿಗೂ ಕನೆಕ್ಟ್ ಆಗೋ ಸಿನಿಮಾ. ಖಂಡಿತ ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮಲ್ಲಿ ನೀವು ಬದಲಾವಣೆ ಪಡ್ಕೋತೀರಾ.